ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 12ನೇ ತಾರೀಕು ಆದಿತ್ಯವಾಸರ ಅಂದ್ರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 7:38 ಇರಲಿದೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ರಾತ್ರಿ 7:35 ಇರಲಿದೆ. ನಂತರ ಆರಿದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 2:18 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಈ ದಿನ ಬೆಳಿಗ್ಗೆ 10:54 ಇರಲಿದೆ. ನಂತರ ಪರೀಖ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಸಂಜೆ 4:38 ಸಂಜೆ 6:07 ಉಳಿಕ ಕಾಲ ಈ ದಿನ ಅಪರಾಹ್ನ 3:08 ಸಂಜೆ 4:38 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 1:39 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 4:22 ಸಂಜೆ 5:08 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:44 ಮಧ್ಯಾಹ್ನ 12:30 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5:25 ಬೆಳಿಗ್ಗೆ 6:54 ಹಾಗೆ ಈ ದಿನ ರಾತ್ರಿ 2:55 ರಾತ್ರಿ 4:27 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:04. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ 12 ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಉತ್ತಮವಾದಂತಹ ದಿನ. ನಿಮ್ಮ ಚಟುವಟಿಕೆಗಳನ್ನಾಗ್ಲಿ ನಿಮ್ಮ ಪ್ರಯಾಣವನ್ನಾಗ್ಲಿ ಈ ದಿನ ಆರಂಭ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದಂತಹ ನಿರೀಕ್ಷಿತ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಸರ್ಕಾರಕ್ಕೆ ಕಾರಕ ರವಿ ಅಂತ ಹೇಳ್ತಾರೆ.
ಹಾಗಾಗಿ ಸರ್ಕಾರದ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ಅನುಕೂಲ ಇರುತ್ತೆ. ಹಾಗೆ ಸರ್ಕಾರದ ಅಧಿಕಾರಿಗಳಿಗೆ ಈ ದಿನದಲ್ಲಿ ತುಂಬಾ ಮಹತ್ವಪೂರ್ಣವಾದಂತಹ ವಿಚಾರಗಳನ್ನ ಗ್ರಹಿಸುವಂತಹ ದಿನ ಕೂಡ. ಇನ್ನು ಪಿತೃಕಾರಕ ಪುತ್ರಕಾರಕ ರವಿ, ಹಾಗಾಗಿ ಮನೆಯಲ್ಲಿ ತಂದೆ ಮಕ್ಕಳ ಸಂಬಂಧದಲ್ಲಿ ಈ ದಿನ ಒಂದು ಒಳ್ಳೆಯ ತಿಳುವಳಿಕೆ ಇರುತ್ತೆ, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇರುತ್ತೆ. ಭಿನ್ನಾಭಿಪ್ರಾಯಗಳು ಆದಷ್ಟು ಕಡಿಮೆ ಇರುವಂತಹ ಸಂದರ್ಭ ಇದು. ಹಾಗಾಗಿ ತಂದೆಗಾಗಿ ಮಗ ಇರ್ಬೋದು, ಮಗನಿಗಾಗಿ ತಂದೆ ಇರ್ಬೋದು. ಇಲ್ಲಿ ಕೆಲಸಗಳನ್ನ ಪರಸ್ಪರ ಮಾಡಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂತಹ ದಿನ. ಹಾಗೆ ಆರೋಗ್ಯದ ಬಗ್ಗೆ ಆಗಲಿ, ಇನ್ನು ಧರ್ಮದ ಬಗ್ಗೆ, ದೇವರ ಪೂಜೆ ಪುನಸ್ಕಾರಗಳು, ಧಾರ್ಮಿಕ ಕಾರ್ಯಗಳು, ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳು ಇತ್ಯಾದಿಗಳ ಬಗ್ಗೆ ಈ ದಿನ ಪೂರ್ವ ಸಿದ್ಧತೆಯೋ ಅಥವಾ ಮಾತುಕತೆಯೋ ನಡೆಯುವಂತಹ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಬಹಳ ಅನುಕೂಲಕರವಾಗಿರುವಂತಹ ದಿನ ರಾಜಕಾರಣಿಗಳಿಗೆ ಮತ್ತೆ ಸರ್ಕಾರದ ಅಧಿಕಾರಿಗಳಿಗೆ. ಹಾಗೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಿದ್ರೂ ಈ ದಿನ ಇರುವಂತಹ ಗುರುಹೋರದಲ್ಲಿ ಆರಂಭ ಮಾಡಿ, ನಿಮಗೆ ನಿರೀಕ್ಷಿತ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 8 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 7 ನಿಮಿಷದಿಂದ ರಾತ್ರಿ 7 ಗಂಟೆ 7 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 8 ನಿಮಿಷದಿಂದ ರಾತ್ರಿ 2 ಗಂಟೆ 8 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ನಿಮ್ಮ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಶನಿ ಹೋರದಲ್ಲಿ ಆರಂಭ ಮಾಡಿದ್ರೆ ಕೆಲಸಗಳು ತುಂಬಾ ನಿಧಾನ ಆಗುತ್ತೆ, ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಪ್ರಮುಖ ಕೆಲಸಗಳನ್ನ ಮಾಡುವಂತದ್ದನ್ನ ಆದಷ್ಟು ಶನಿ ಹೋರದಲ್ಲಿ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 8 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 7 ನಿಮಿಷದಿಂದ ಸಂಜೆ 6 ಗಂಟೆ 7 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 8 ನಿಮಿಷದಿಂದ ರಾತ್ರಿ 1 ಗಂಟೆ 8 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಈ ಸಮಯವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದರಲ್ಲೂ ಈ ಕಬ್ಬಿಣ ಮತ್ತೆ ಕಲ್ಲಿನ ವ್ಯಾಪಾರಿಗಳು ಈ ದಿನ ನೀವು ವ್ಯಾಪಾರಿ ಸಂಬಂಧವಾದ ಯಾವುದೇ ಚಟುವಟಿಕೆಗಳನ್ನ ಈ ಶನಿ ಹೋರಾದಲ್ಲಿ ಹಮ್ಮಿಕೊಳ್ಳಬೇಡಿ. ಹಾಗೆ ಬಂಡವಾಳ ಹೂಡುವಂಥದ್ದಾಗ್ಲಿ, ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣವನ್ನಾಗ್ಲಿ ಶನಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ದಿನ ಹಿರಿಯರನ್ನ ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನ ಭೇಟಿ ಮಾಡಬೇಕು, ಅಥವಾ ಈ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂತಹ ವಿಚಾರ ಇದ್ರೂ ಕೂಡ ಅದನ್ನು ಈ ದಿನ ಶನಿ ಹೋರಾದಲ್ಲಿ ಮಾಡಬೇಡಿ. ಆದಷ್ಟು ಇದನ್ನ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ, ಇದನ್ನ ಮೊದಲು ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನ ನೀವು ಅನುಸರಣೆ ಮಾಡಿ, ನಿಮ್ಮ ಚಟುವಟಿಕೆಗಳನ್ನ ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇದರಿಂದ ನಿಮಗೆ ಸರ್ವ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ನಾವು ನಿನ್ನೆಯ ವಿಶೇಷ ಸಂಚಿಕೆಯಲ್ಲಿ ಈ ಶುಕ್ರ ಗ್ರಹದ ರಾಜಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲೂ ನೀಚ ಭಂಗ ರಾಜಯೋಗ ಶುಕ್ರನಿಗೆ ಪ್ರಾಪ್ತಿಯಾಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಶುಕ್ರ ನೀಚ ರಾಶಿಯಾದಂತಹ ಕನ್ಯಾ ರಾಶಿಯಲ್ಲಿ ಸ್ಥಿತನಾಗಿರುವಂತಹ ವಿಚಾರ. ಹಾಗಾಗಿ ಇದೇ ಅಕ್ಟೋಬರ್ 9ನೇ ತಾರೀಕಿನಿಂದ ಶುಕ್ರನ ರಾಜಯೋಗ ಆರಂಭ ಆಗ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಶುಕ್ರ ಇರುವಂತದ್ದು ತನ್ನ ಮಿತ್ರನಾದಂತಹ ಬುಧನ ಮನೆಯಲ್ಲಿ. ಹಾಗಾಗಿ ನೀಚ ಸ್ಥಾನ ಆದರೂ ಕೂಡ ಮಿತ್ರನ ಮನೆಯಲ್ಲಿ ಇರೋದ್ರಿಂದ ಒಂದು ಒಳ್ಳೆಯ ರಾಜಯೋಗ ನಿರ್ಮಾಣ ಆಗ್ತಾ ಇದೆ. ಅದರಲ್ಲೂ 7 ರಾಶಿಯವರಿಗೆ ವಿಶೇಷವಾದಂತಹ ಯಶಸ್ಸು ಸಿಕ್ಕತ್ತೆ ಅನ್ನುವಂತಹ ವಿಚಾರವನ್ನ ನಾವು ವಿಮರ್ಶೆ ಮಾಡ್ತಾ ಇದ್ವಿ. ಇಲ್ಲಿ ಸಾಮಾನ್ಯವಾಗಿ ಶುಕ್ರನಿಗೆ ನೀಚ ರಾಶಿ ಅಂತಾನೆ ಪರಿಗಣಿಸಲ್ಪಟ್ಟಿರುವಂತಹ ಕನ್ಯಾ ರಾಶಿ ಏನಿದೆ, ಇಲ್ಲಿ ಒಂದು ವಿಶಿಷ್ಟ ರೀತಿಯ ಗ್ರಹಗಳ ಸಂಯೋಜನೆ ಆಗ್ತಾ ಇರುವಂತಹ ಸಂದರ್ಭ ಇದೆ. ಹಾಗಾಗಿನೇ ಸುಮಾರು 26 ದಿನಗಳವರೆಗೆ ಈ ರಾಜಯೋಗ 7 ರಾಶಿಯವರಿಗೆ ನೇರವಾಗಿ ತಲುಪತ್ತೆ ಅನ್ನುವಂತಹ ಒಂದು ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಇಲ್ಲಿ ಮೇಷರಾಶಿಯವರಿಗೆ ಷಷ್ಠದಲ್ಲಿ ಶುಕ್ರ ಇದ್ದಾನೆ. 6ನೇ ಮನೆ ಶತ್ರುಸ್ಥಾನ, ಇದು ಋಣಸ್ಥಾನ. ಹಾಗಾಗಿ ನಿಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಶತ್ರುಗಳಿರ್ಲಿ, ಯಾವುದೇ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಂಥವರು ಕೂಡ ಈ ಒಂದು ಸಂದರ್ಭದಲ್ಲಿ ತಟಸ್ಥರಾಗ್ಬಿಡ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಅದರಲ್ಲೂ ಈ ವೈವಾಹಿಕ ಜೀವನದಲ್ಲಿ ತುಂಬಾ ನೆಮ್ಮದಿಯನ್ನು ಕಾಣುವಂತಹ ಸಂದರ್ಭ ಇದೆ.
ಕುಟುಂಬದಲ್ಲಿ ಶಾಂತಿ ಇದೆ. ಹಾಗೆ ಕುಟುಂಬದವರೆಲ್ಲ ಸೇರಿ ಮಾಡುವಂತಹ ಕೆಲಸ ಕಾರ್ಯಗಳೇನಿದೆ, ಟೀಮ್ ವರ್ಕ್ ಏನಿದೆ, ಅದು ಅತ್ಯುತ್ತಮವಾದಂತಹ ಫಲಗಳನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಹಣಕಾಸಿನ ಬಂಡವಾಳ ಹೂಡಿಕೆಯ ವಿಚಾರ, ವ್ಯಾಪಾರ ವ್ಯವಹಾರಗಳಲ್ಲಿ ಈ ಸಂದರ್ಭ ನಿಮಗೆ ಅತ್ಯುತ್ತಮವಾದಂತಹ ಒಂದು ಲಾಭ ಸಿಕ್ಕತ್ತೆ. ಇನ್ನು ಈ ಪಂಚಮದಲ್ಲಿ ವೃಷಭ ರಾಶಿಯವರಿಗೆ ಶುಕ್ರನ ಸ್ಥಿತಿ ಇರುವಂಥದ್ದು. ಹಾಗಾಗಿ ವ್ಯವಸ್ಥಿತವಾದಂತಹ ಹಣಕಾಸಿನ ಪರಿಸ್ಥಿತಿಯನ್ನ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ವೃಷಭ ರಾಶಿಯವರು. ಇನ್ನು ಹೊಸ ಉದ್ಯಮವನ್ನು ಆರಂಭ ಮಾಡುವಂಥವರು ಅಥವಾ ಈಗಾಗಲೇ ಇರುವಂತಹ ಉದ್ಯಮದಲ್ಲಿ ಒಂದು ಸೃಜನಾತ್ಮಕವಾದಂತಹ ಒಂದು ಬೆಳವಣಿಗೆಯನ್ನ ಕಾಣಬೇಕು, ಅದರಲ್ಲಿ ಒಂದು ಬದಲಾವಣೆ ಇದೆ, ಒಂದು ಮಾಡರ್ನ್ ಟೆಕ್ನಾಲಜಿಯನ್ನ ಅನುಸರಣೆ ಮಾಡುವಂಥದ್ದು ಇತ್ಯಾದಿ ವಿಚಾರಗಳಲ್ಲಿ ನಿಮಗೆ ತುಂಬಾ ಅವಕಾಶಗಳು ಸಿಕ್ಕತ್ತೆ. ತನ್ಮೂಲಕ ನಿಮಗೆ ಒಳ್ಳೆಯ ಲಾಭ ಕೂಡ ಇದೆ. ಹಾಗೆ ಸಂಗೀತ, ನೃತ್ಯ, ಸಾಹಿತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವಂತಹವರಿಗೆ ಈ ಒಂದು ಸಂದರ್ಭದಲ್ಲಿ ಉತ್ತಮವಾದಂತಹ ಒಂದು ಪ್ರತಿಫಲ ಸಿಕ್ಕತ್ತೆ. ನಿಮ್ಮ ಟ್ಯಾಲೆಂಟ್ ಏನಿದೆ, ನಿಮ್ಮ ಹವ್ಯಾಸ ಏನಿದೆ ಅಥವಾ ನಿಮ್ಮ ಆಸಕ್ತಿ ಕ್ಷೇತ್ರ ಏನಿದೆ, ಅದು ಅನಾವರಣವಾಗುವಂತಹ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಒಟ್ಟಾರೆ ನಿಮಗೆ ಯಶಸ್ಸಿನ ಸುರಿಮಳೆ ಸಿಕ್ಕುವಂಥದ್ದು, ಹಾಗೆ ಯಶಸ್ಸಿನ ಯೋಗ ನಿಮ್ಮದಾಗತ್ತೆ ಈ ಶುಕ್ರನಿಂದ. ಇನ್ನು ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುವಂತಹ ಸಂದರ್ಭ. ಅದರಲ್ಲೂ 4ರ ಸ್ಥಾನದಲ್ಲಿ ವಿಶೇಷವಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧನೇ ಕನ್ಯಾ ರಾಶಿಗೂ ಅಧಿಪತಿಯಾಗಿರುವಂತವನು. ಇದು ಮಾತೃ ಸ್ಥಾನದಲ್ಲಿ ನಡೀತಾ ಇರುವಂತಹ ವಿದ್ಯಮಾನ. ಹಾಗಾಗಿ ನಿಮ್ಮ ತಾಯಿಯವರ ಕಡೆಯಿಂದ ಅಥವಾ ತಾಯಿಯವರಿಂದ ನಿಮಗೆ ವಿಶೇಷವಾದಂತಹ ಹಣಕಾಸಿನ ನೆರವುಗಳು ಸಿಕ್ಕುವಂಥದ್ದು ಇದೆ. ಇನ್ನು ಜೀವನದಲ್ಲಿ ಬದಲಾವಣೆಗಳಾಗುತ್ತೆ, ಅದರಲ್ಲೂ ಬಹಳ ಪ್ರಭಾವಶಾಲಿಯಾಗಿರುವಂತಹ ಬದಲಾವಣೆ. ಅದಕ್ಕೆ ನೀವು ತುಂಬಾ ಚೆನ್ನಾಗಿ ಒಗ್ಗಿಕೊಳ್ತೀರಿ. ಹಾಗಾಗಿ ನಿರೀಕ್ಷಿತ ರೀತಿಯಲ್ಲಿ ಬದಲಾವಣೆಗಳು ನಿಮ್ಮ ಕುಟುಂಬದಲ್ಲಿ ಆಗುತ್ತೆ. ಹಾಗೆ ಈ ಸಂದರ್ಭ ನಿಮಗೆ ಸಂವಹನ ಚೆನ್ನಾಗಿರುತ್ತೆ, ಕಮ್ಯುನಿಕೇಶನ್ ಚೆನ್ನಾಗಿದೆ. ಹಾಗೆ ನಿಮ್ಮ ಒಂದು ತಂತ್ರಜ್ಞಾನದ ಬಲದಿಂದಲೇ ಹೊಸ ವಿಚಾರಗಳನ್ನು ಗ್ರಹಿಸ್ತೀರಿ. ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂತವ್ರಿಗೂ ಕೂಡ ಟೈಮ್ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಸಂಕಲ್ಪದಂತೆ ಮುಂದುವರಿಸಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇರಲ್ಲ. ಇನ್ನು ಕರ್ಕಾಟಕ ರಾಶಿ, ಇಲ್ಲಿ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಕೀರ್ತಿ ಸ್ಥಾನದಲ್ಲಿ ಶುಕ್ರ ಇರುವಂತಹ ಸಂದರ್ಭ. ಹಾಗಾಗಿ ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತೆ. ಯಾವುದೇ ವ್ಯಕ್ತಿಯ ಜೊತೆ ಮನಸ್ತಾಪದಿಂದ ಕೂಡಿದ್ದು ಅವರಲ್ಲಿ ನಿಮ್ಮ ಮಾತುಕತೆ ಬಹಳ ತಿಂಗಳುಗಳಿಂದ ವರ್ಷಗಳಿಂದ ಸ್ಥಗಿತ ಆಗಿದ್ರೂ ಕೂಡ ಈ ಸಂದರ್ಭದಲ್ಲಿ ಅದನ್ನ ರಿನ್ಯೂವಲ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಸಂಬಂಧ ಗಟ್ಟಿಯಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ಒಂದು ವಿಚಾರಗಳಲ್ಲೇ ನಿಮಗೆ ತುಂಬಾ ಆಸಕ್ತಿ ಇರುವಂಥದ್ದು. ಇನ್ನು ಮನೆ ನಿರ್ಮಾಣ ಇರ್ಬೋದು, ವಾಹನ ಖರೀದಿ ಇರ್ಬೋದು, ಒಡವೆ ವಸ್ತ್ರಗಳನ್ನ ಖರೀದಿ ಮಾಡಬೇಕು ಹಬ್ಬಕ್ಕಾಗಿ ಅನ್ನುವಂಥ ಸಂಕಲ್ಪದಲ್ಲಿರುವಂತವ್ರಿಗೆ ಈ ಸಂದರ್ಭ ಉತ್ತಮವಾದಂತಹ ಒಂದು ಲಾಭವನ್ನ ತಂದುಕೊಡುತ್ತೆ. ಇನ್ನು ನಿಮ್ಮ ಶ್ರೀಮಂತಿಕೆ ದುಪ್ಪಟ್ಟಾಗುವಂಥದ್ದು ಕೂಡ ಇರುತ್ತೆ. ಜೊತೆಗೆ ನಿಮಗೆ ನೆಮ್ಮದಿ, ಹಾಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಉತ್ತಮ ನಿರ್ವಹಣೆ, ಇದೆರಡರಿಂದ ನಿಮ್ಮ ಜೀವನ ತುಂಬಾ ಸುಖಮಯವಾಗಿರುತ್ತೆ, ಸುಭಿಕ್ಷವಾಗಿರುತ್ತೆ. ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಈ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಇಲ್ಲಿ ಧನ ಸಂಪತ್ತಾಗ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದಾಯಕವಾದಂತಹ ಒಂದು ಸನ್ನಿವೇಶಗಳಾಗ್ಲಿ ಬಹಳ ಬೇಗ ನಿಮಗೆ ತಲುಪುತ್ತೆ. ಹಾಗೆ ಆದಾಯದ ಹೊಸ ಮಾರ್ಗಗಳು ಕೂಡ ನಿಮಗೆ ಸಿಕ್ಕುವಂಥದ್ದು. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚಕ್ಕೆ ಕೈ ಹಾಕಬೇಡಿ. ಜೊತೆಗೆ ಸಾಲವನ್ನು ತೀರಿಸುವಂತಹ ವಿಚಾರ ಆಗಲಿ ಅಥವಾ ಸಾಲ ಮಾಡುವಂಥದ್ದು, ಇನ್ನು ಹೊಸ ಯೋಜನೆಗಳಿಗೆ ಬೇಕಾದಂತಹ ಸಾಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ನಿಮಗೆ ತುಂಬಾ ಅವಕಾಶಗಳು ಸಿಕ್ಕತ್ತೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಬಹಳ ಚೆನ್ನಾಗಿದೆ, ಆದರೆ ಮತ್ತೊಮ್ಮೆ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ತುಲಾ ರಾಶಿಯವರಿಗೆ ಶುಕ್ರನೇ ಅಧಿಪತಿ ಆಗಿರುವಂಥವನು. ಹಾಗಾಗಿ ನಿಮ್ಮ ಯಾವುದೇ ಪ್ರಯತ್ನಗಳಲ್ಲೂ ಕೂಡ ತುಂಬಾ ಯಶಸ್ಸು ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ಪ್ರಯಾಣ, ವ್ಯಾಪಾರದ ಸಂಬಂಧವಾಗಿ ಮಾಡುವಂತಹ ಒಂದು ಪ್ರಯತ್ನ ನಿಮಗೆ ಲಾಭವನ್ನು ತರುತ್ತೆ. ಇನ್ನು ವಿದೇಶಕ್ಕಾಗಿ ಓದಿಗೆ ಅಥವಾ ವ್ಯಾಸಂಗಕ್ಕೆ ಹೋಗುವಂಥವ್ರಾಗ್ಲಿ, ಉದ್ಯೋಗಕ್ಕೆ ಹೋಗುವಂಥವ್ರಿಗೆ ತುಂಬಾ ಅವಕಾಶಗಳು ಸಿಕ್ಕತ್ತೆ. ಅಲ್ಲೂ ಕೂಡ ಒಂದು ಒಳ್ಳೆಯ ಲಾಭ ಇದೆ. ಇನ್ನು ಈ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ಈ ಗೆಲುವು ನಿಮ್ಮದಾಗುವಂಥದ್ದು ಅಥವಾ ನಿಮ್ಮ ಪರವಾಗಿ ಅನುಕೂಲಕರವಾದಂತಹ ಸನ್ನಿವೇಶಗಳು ಬೆಳವಣಿಗೆಯ ಹಂತದಲ್ಲಿ ಇರುತ್ತೆ. ಒಟ್ಟಾರೆ ನಿಮಗೆ ತುಂಬಾ ವಿಶೇಷವಾದಂತಹ ದಿನ, ಸುಭಿಕ್ಷವಾದಂತಹ ಸಂದರ್ಭ ಇದು ತುಲಾ ರಾಶಿಯವರಿಗೆ. ಇನ್ನು
ಧನುರಾಶಿಯವರಿಗೆ ಉದ್ಯೋಗ ಸ್ಥಾನದಲ್ಲಿ ಶುಕ್ರನ ಸಮಾಗಮ ಆಗ್ತಾ ಇರುವಂಥದ್ದು. ಹಾಗಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನ ಕಾಣುವಂತಹ ಸಂದರ್ಭ ಇದೆ. ನಿಮ್ಮ ಒಂದು ಪ್ರತಿಭೆಗೆ, ನಿಮ್ಮ ಒಂದು ಕಾರ್ಯಪಟುತ್ವಕ್ಕೆ, ಹಾಗೆ ನಿಮ್ಮ ಕಮಿಟ್ಮೆಂಟ್ಗೆ ಉತ್ತಮವಾದಂತಹ ಸ್ಥಾನಮಾನಗಳು, ಅವಕಾಶಗಳು ಸಿಕ್ಕತ್ತೆ. ಬಹುಮಾನಗಳಾಗ್ಲಿ, ಪದವಿ ಪತ್ರಗಳಾಗ್ಲಿ ಸಿಕ್ಕುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ಒಂದು ಸಂದರ್ಭದಲ್ಲೇ ಒಂದು ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬರುವಂಥದ್ದು. ಅದು ಕುಟುಂಬದ ಜವಾಬ್ದಾರಿ, ಸಾಮಾಜಿಕವಾದಂತಹ ಜವಾಬ್ದಾರಿ. ಅದನ್ನ ಬಹಳ ಚೆನ್ನಾಗಿ ನೀವು ವಿಶ್ಲೇಷಣೆ ಮಾಡ್ತೀರಿ, ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಜ್ಞಾನ, ನಿಮ್ಮ ಅನುಭವ ನಿಮ್ಮ ಸಹಾಯಕ್ಕೆ ಬಂದು ನಿಲ್ಲುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಶುಕ್ರನಿಂದ ನಿಮಗೆ ಒಳ್ಳೆಯ ಯೋಗಗಳು ಉಂಟಾಗುವಂಥದ್ದು. ಹಾಗೆ ಈ ಶುಕ್ರನ ನೀಚ ಭಂಗ ರಾಜಯೋಗ ಏನಿದೆ ಅದು ಕೂಡ ನಿಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳಿದ್ರೆ ಅದನ್ನು ಬಗೆಹರಿಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂತ ಸಾಧ್ಯತೆ ಇದೆ. ಒಟ್ಟಾರೆ ಶುಕ್ರನಿಂದ ನಿಮಗೆ ಅತ್ಯುತ್ತಮವಾದಂತಹ ಒಂದು ಪ್ರಭಾವ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ಮೇಲೆ ಹೇಳಿರುವಂತಹ ಈ 7 ರಾಶಿಯವರಿಗೆ ಶುಕ್ರನ ಸ್ಥಾನಮಾನದಲ್ಲಿ ನೇರ ಪ್ರಭಾವ ಬೀರುವಂತಹ ಅಂಶಗಳಿರೋದ್ರಿಂದ ಇಲ್ಲಿ ನೀಚ ಸ್ಥಾನದಲ್ಲಿ ಶುಕ್ರ ಇದ್ರೂ ಕೂಡ ನೀಚ ಭಂಗ ರಾಜಯೋಗ ರೂಪುಗೊಳ್ತಾ ಇದೆ. ಈ ಒಂದು ಸಂದರ್ಭವನ್ನ, ಈ ಒಂದು ಸನ್ನಿವೇಶವನ್ನ ನೀವು ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಒಂದು ಹಣಕಾಸಿನ ಪ್ರಗತಿಗೆ ಸಂಪೂರ್ಣವಾಗಿ ಬಳಸಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ನಾವು ನೆನ್ನೆಯ ಸಂಚಿಕೆಯಲ್ಲಿ ಶುಕ್ರನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಯಾವ ಯಾವ ಕ್ರಮಗಳನ್ನ ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ತಿಳಿಸಿದ್ವಿ. ಹಾಗಾಗಿ ಯಾರಿಗೆ ಶುಕ್ರನ ಬಲ ಇಲ್ಲ, ಯಾರಿಗೆ ಶುಕ್ರ ದೆಸೆ ಪ್ರಾಪ್ತಿಯಾಗ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದು ಹಂತಕ್ಕೆ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥವ್ರು ವಿಶೇಷವಾಗಿ ಕೆಲವೊಂದು ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ನಾವು ತಿಳಿಸಿದ್ವಿ. ಹಾಗೆ ಯಾರ ಜನ್ಮ ಜಾತಕದಲ್ಲಿ ಶುಕ್ರನ ಬಲ ಇಲ್ಲ, ಅವರು ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಹಾಗೆ ಅದಕ್ಕೆ ಒಂದು ತಕ್ಕಂತಹ ಪರಿಹಾರವನ್ನು ಕೂಡ ಮಾಡಬೇಕು. ಪರಿಹಾರವನ್ನ ಬಯಸಿ ಎಷ್ಟೋ ಜನ ಈ ಒಂದು ವಿಚಾರವನ್ನ ಕೇಳ್ತಾ ಇರ್ತಾರೆ. ಹಾಗಾಗಿ ಬಹಳ ಸುಲಭವಾಗಿ, ಸರಳವಾಗಿ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಇದೆ. ಏನಂದ್ರೆ, ಈ ಶುಕ್ರನ ಅನುಗ್ರಹವನ್ನು ಪಡ್ಕೊಂಡ್ರೆ ಶುಕ್ರ ದಶೆ ಆರಂಭ ಆಗುತ್ತೆ. ಶುಕ್ರ ದಶೆ ಅಂತ ಹೇಳಿದ್ರೆ ಎಲ್ಲ ರೀತಿಯಿಂದಲೂ ಕೂಡ ಕಂಫರ್ಟ್ ಆಗಿರುವಂತಹ ಸಂದರ್ಭ ಇದು. ಹಾಗಾಗಿನೇ ಭಕ್ತಿ ಭಾವದಿಂದ, ನಂಬಿಕೆಯಿಂದ ಯಾರು ಈ ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡ್ತಾರೋ ಅವರಿಗೆ ಶುಕ್ರನ ಬಲ ಉಂಟಾಗುತ್ತೆ. ಇನ್ನು ಯಾರಿಗೆ ಶುಕ್ರನ ಬಲ ಇರಲ್ಲ, ಅಂಥವರ ಮುಖದಲ್ಲಿ ತೇಜಸ್ಸು ಇರೋದಿಲ್ಲ, ಕಳೆಗುಂದಿದಂತಹ ಮುಖದ ಚರ್ಯೆ ಇದ್ದೇ ಇರುತ್ತೆ, ಉತ್ಸಾಹ ಇರಲ್ಲ, ಅಂತಹ ಒಂದು ಜೀವನ ಅವರು ನಡೆಸ್ತಾ ಇರ್ತಾರೆ. ಯಾವುದಕ್ಕೂ ಕೂಡ ಆಸಕ್ತಿ ಇಲ್ಲದಂತಹ ಒಂದು ಸಂದರ್ಭ ಅವರಲ್ಲಿರುತ್ತೆ. ಹಾಗೆ ಅವರು ಧರಿಸುವಂತಹ ಉಡುಪುಗಳಾಗ್ಲಿ, ಅವರ ಸ್ವಚ್ಛತೆಯ ಬಗ್ಗೆ ಆಗ್ಲಿ ಅವರಿಗೆ ಗಮನ ಅನ್ನುವಂಥದ್ದು ಇರಲ್ಲ. ಒಟ್ಟಾರೆ ಜೀವನದಲ್ಲಿ ಅವರಿಗೆ ಉತ್ಸಾಹ ಅನ್ನುವಂಥದ್ದು ಇರಲ್ಲ. ಆ ಒಂದು ಸಂದರ್ಭದಲ್ಲೇ ಮನಸ್ಸಿಗೂ ಕೂಡ ಕಿರಿಕಿರಿ ಆಗುತ್ತೆ. ಅದನ್ನ ಸಹಿಸಿಕೊಳ್ಳಿಕ್ಕೆ ಕುಟುಂಬಸ್ಥರಿಗೂ ಕೂಡ ಕಷ್ಟವಾಗುತ್ತೆ. ಹಾಗಾಗಿನೇ ಪ್ರತಿದಿನ ಈ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಜಗಳಗಳು ಆ ಕುಟುಂಬದಲ್ಲಿ ನಡೀತಾ ಇರುತ್ತೆ. ಇನ್ನು ಇಲ್ಲಿ ಪತಿ ಪತ್ನಿಯರ ಮಧ್ಯೆ ಕೂಡ ಕಿರಿಕಿರಿಗಳು ಸಾಮಾನ್ಯವಾಗಿರುತ್ತೆ, ಜಗಳ ಇರುತ್ತೆ, ಮನಸ್ತಾಪಗಳಿರುತ್ತೆ, ವೈಮನಸ್ಸಿರುತ್ತೆ. ಹಾಗೆ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂಥದ್ದು. ಹಾಗಾಗಿ ಒಬ್ಬರ ಕೆಲಸ ಕಾರ್ಯಗಳನ್ನ ಮತ್ತೊಬ್ಬರು ಮೂದಲಿಸುವಂತದ್ದಾಗ್ಲಿ, ಒಬ್ಬರ ಕಾಲನ್ನ ಮತ್ತೊಬ್ಬರು ಎಳೆಯುವಂತಹ ಒಂದು ಪ್ರಯತ್ನದಲ್ಲಾಗ್ಲಿ ಇರ್ತಾರೆ. ಅವರಿಗೆ ಪ್ರೀತಿಯ ಆಕರ್ಷಣೆ ಇರಲ್ಲ. ಜೀವನ ಅಂದ್ರೆ ನಿಸ್ಸಾರವಾಗಿ ಇರುವಂಥದ್ದು. ವೈವಾಹಿಕ ಜೀವನದಲ್ಲಿ ಸುಖವೇ ಕಾಣದಿರುವಂತಹ ಸಂದರ್ಭ ಇರುತ್ತೆ. ಇದರಿಂದ ಪರಿವಾರದಲ್ಲಿ ಸದಾ ಕಿರಿಕಿರಿಗಳು ಉಂಟಾಗುವಂಥದ್ದು, ಮಾತಿಗಳು ಕೂಡ ಜಗಳಗಳು ಆಗ್ತಾ ಇರುವಂತಹ ಸಂದರ್ಭ ಇರುತ್ತೆ. ಇನ್ನು ಕೆಲವರ ಮನೆಯಲ್ಲಿ ಸ್ವಚ್ಛತೆ ಇರಲ್ಲ. ಎಲ್ಲ ಒಂದು ಕಡೆ ಮೂಲೆಯಲ್ಲೇ ಕಸ ಕಡ್ಡಿಗಳಿರ್ಬೋದು, ಚಪ್ಪಲಿಗಳಿರ್ಬೋದು, ಹಳೆಯ ಬಟ್ಟೆಗಳಿರ್ಬೋದು, ಇಂಥದ್ದನ್ನ ರಾಶಿ ರಾಶಿಯಾಗಿ ಪೇರಿಸಿರುವಂತಹ ಒಂದು ಸಂದರ್ಭವನ್ನು ನೀವು ಕಂಡಿರಬಹುದು. ಅಂತಹ ಮನೆಯಲ್ಲೂ ಕೂಡ ಈ ಶುಕ್ರ ಆಗ್ಲಿ, ಲಕ್ಷ್ಮಿ ಆಗ್ಲಿ ವಾಸ ಮಾಡಲ್ಲ. ಹಾಗಾಗಿ ಅಂತ ಒಂದು ಸಂದರ್ಭದಲ್ಲೂ ಕೂಡ ನಾವು ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಈ ವೈವಾಹಿಕ ಸಂಬಂಧದಲ್ಲಿ, ಸಂಸಾರದಲ್ಲಿ ಸುಖವನ್ನ ಕಾಣದೇ ಇರುವಂತಹ ಸಂದರ್ಭ ಇರುತ್ತೆ. ಹಾಗೆ ಈ ಭೂಮಿ ಖರೀದಿ ಇರ್ಬೋದು, ಮನೆ ಕಟ್ಟುವಂತಹ ವಿಚಾರ, ವಾಹನಗಳನ್ನ ಕೊಳ್ಳುವಂಥದ್ದು ಅಥವಾ ವಾಹನಗಳನ್ನ ಸವಾರಿ ಮಾಡುವಂತಹ ವಿಚಾರ, ಇನ್ನು ಚಿನ್ನಾಭರಣಗಳ ಖರೀದಿ ಇರ್ಬೋದು, ವೈಭೋಗದ ಜೀವನ ಇರ್ಬೋದು, ಐಶ್ವರ್ಯ ಇರ್ಬೋದು, ಇವೆಲ್ಲವೂ ಕೂಡ ಶುಕ್ರನು ಕೊಡುವಂಥದ್ದು. ಹಾಗಾಗಿ ಇಂತಹ ಒಂದು ಕೊಡುಗೆಗಳನ್ನ ಶುಕ್ರ ಮರೆಮಾಚಿಬಿಡ್ತಾನೆ. ಯಾಕೆಂದ್ರೆ ಈ ಶುಕ್ರನಿಗೆ
ಬಲ ಇಲ್ಲ. ಹಾಗೆ ಶುಕ್ರ ಕೊಡಬೇಕಾದಂತಹ ಕಾರಕತ್ವಗಳನ್ನ ಸರಿಯಾದ ಸಮಯಕ್ಕೆ ಕೊಡಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪುಟ್ಟ ಪ್ರಯತ್ನ, ಒಂದು ಪುಟ್ಟ ಪರಿಹಾರ ಇದೆ. ಅದೇನಂದ್ರೆ 41 ದಿನಗಳ ನಿರಂತರವಾಗಿ ದೇವಾಲಯಕ್ಕೆ ಕರ್ಪೂರವನ್ನ ದಾನವಾಗಿ ಕೊಡಬೇಕು. ಯಾವುದಾದ್ರೂ ದೇವಾಲಯ ಇರಬಹುದು, ಕರ್ಪೂರವನ್ನ, ಅದರಲ್ಲೂ ಒಳ್ಳೆಯ ಕರ್ಪೂರವನ್ನ ದಾನವಾಗಿ ಕೊಡಬೇಕು. ಕರ್ಪೂರದ ಮೌಲ್ಯ ಇಂತಿಷ್ಟೇ ಇರಬೇಕು ಅಂತೇನಿಲ್ಲ. ಹಾಗಾಗಿ ನಿಮ್ಮ ಯಥಾಶಕ್ತಿ ಕರ್ಪೂರವನ್ನ ದಾನ ಮಾಡಿ 41 ದಿನಗಳವರೆಗೆ. ಇನ್ನು ಈ ಕರ್ಪೂರವನ್ನ ಕೊಡ್ಲಿಕ್ಕೂ ಕೂಡ ಕೆಲವರು ಅಶಕ್ತರಾಗಿರ್ತಾರೆ, ಫೈನಾನ್ಷಿಯಲಿ ಅಷ್ಟೊಂದು ಅನುಕೂಲ ಇರಲ್ಲ. ಅಂಥವರು ಕೂಡ ಪ್ರತಿ ಶುಕ್ರವಾರವಾದರೂ ಕೂಡ ಈ ಕರ್ಪೂರವನ್ನ ದೇವಾಲಯಕ್ಕೆ ದಾನ ಮಾಡಬೇಕು. ಹಾಗೆ ಮನೆಯಲ್ಲೇ ಕುಳಿತಾಗ್ಲಿ, ದೇವಾಲಯಕ್ಕೆ ಹೋಗಿ ಅಲ್ಲಿ ಒಂದು ಪ್ರಶಸ್ತವಾದ ಜಾಗದಲ್ಲಿ ಕುಳಿತು ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣ ಮಾಡುವಂಥದ್ದನ್ನ ಮಾಡಬೇಕು. ಹಾಗೆ ಈ ಶುಕ್ರನ ಬಲ ಈ ಒಂದು ಕಾರ್ಯಗಳಿಂದ ಉಂಟಾಗುತ್ತೆ. ಜೊತೆಗೆ ಸಂಪತ್ತು ವೃದ್ಧಿಸುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಗೆ ಭಂಗ ಬರಲ್ಲ. ಆನಂದಮಯವಾದಂತಹ ಜೀವನವನ್ನ ಸಾಗಿಸಲಿಕ್ಕೆ ಇದರಿಂದ ಸಾಧ್ಯ ಆಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನ ನೀವು ಅನುಸರಣೆ ಮಾಡಿಕೊಳ್ಳಿ, ಶುಕ್ರನ ಅನುಗ್ರಹವನ್ನು ಪಡ್ಕೊಳ್ಳಿ. ಉತ್ತರೋತ್ತರವಾದಂತಹ ಅಭಿವೃದ್ಧಿ ನಿಮ್ಮ ಜೀವನದಲ್ಲೂ ಕೂಡ ಬರುತ್ತೆ. ನಿಮ್ಮ ಪಾಲಿಗೂ ಕೂಡ ನೀವು ಸಶಕ್ತರಾಗಿದ್ದೀರಿ ಅನ್ನುವಂಥ ಭಾವನೆ ಬರುತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ, ಒಳ್ಳೆಯ ಫಲ ಸಿಕ್ಕತ್ತೆ. ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಕೀರ್ತಿ ಸ್ಥಾನ ಇದು, ಪರಾಕ್ರಮ ಸ್ಥಾನ ಇದು. ಹಾಗಾಗಿ ಈ ದಿನ ನೀವು ಕಷ್ಟಪಟ್ಟು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂತಹ ಫಲ ಸಿಕ್ಕತ್ತೆ. ಈ ಫಲದ ಜೊತೆಗೆ ನಿಮ್ಮ ಒಂದು ಹೆಸರು, ನಿಮ್ಮ ಸ್ಥಾನಮಾನ, ಗೌರವ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಈ ದಿನ ಇರುತ್ತೆ. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳು ಹಣಕಾಸಿನ ವ್ಯವಸ್ಥೆಯಿಂದ ಅಥವಾ ಆ ಹಣದ ಸಮಸ್ಯೆಯಿಂದ ಏನಾದರೂ ನಿಂತು ಹೋಗಿದ್ರೆ ಅದು ಈ ದಿನ ಮುಂದುವರಿಯುತ್ತೆ. ಹಣದ ನೆರವು ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ನಿಮ್ಮ ಯೋಜನೆಗಳಿಗೆ ನಿಮ್ಮ ಪ್ರೀತಿ ಪಾತ್ರರಾಗ್ಲಿ, ಕುಟುಂಬಸ್ಥರಾಗ್ಲಿ ಹಣಕಾಸಿನ ನೆರವನ್ನು ನೀಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಹಾಗೆ ಈ ದಿನ ಬಾಲ್ಯ ಮಿತ್ರರ ಜೊತೆಯಲ್ಲಿ ನೀವು ಕಳೆಯುವಂತಹ ಒಂದು ಸಮಯ, ಸಂವಹನ, ನಿಮ್ಮ ಕಷ್ಟ ಸುಖಗಳ ವಿಚಾರ ವಿನಿಮಯ, ಇದರಿಂದ ಮನಸ್ಸಿಗೆ ತುಂಬಾ ಸಂತೋಷ ಉಂಟಾಗುತ್ತೆ. ಹಾಗೆ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿವಾದಗಳು ಏನಾದರೂ ಇದ್ರೆ ಅದು ಕೂಡ ಬಗೆಹರಿಯುವಂತಹ ಒಂದು ಹಂತವನ್ನು ತಲುಪತ್ತೆ. ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಈ ದಿನ ಮಾತುಕತೆಯ ಮೂಲಕ ಇಂತಹ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತೀರಿ. ಹಾಗೆ ನಿಮಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ತುಂಬಾ ನಂಬಿಕೆ ಇದೆ. ಹಾಗಾಗಿನೇ ಯಾವ ಕೆಲಸವನ್ನ ಮಾಡಬಹುದು, ಯಾವುದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆ, ಯಾವುದರಿಂದ ಅನುಕೂಲ ಆಗುತ್ತೆ, ಅನಾನುಕೂಲ ಆಗುತ್ತೆ, ಈ ರೀತಿಯ ಲೆಕ್ಕಾಚಾರಗಳನ್ನ ಈ ದಿನ ಬಹಳ ವ್ಯವಸ್ಥಿತವಾಗಿ ಮಾಡ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ತುಂಬಾ ಯಶಸ್ಸು ಸಿಕ್ಕುವಂತಹ ದಿನ. ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ತುಂಬಾ ಆಸಕ್ತಿದಾಯಕವಾದಂತಹ ಒಂದು ಘಟನೆಗಳು ಕೂಡ ನಡೆಯುವಂಥದ್ದು. ಇದು ಕೂಡ ನಿಮಗೆ ಸಂತೋಷವನ್ನು ತರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ, ಪ್ರಾಕ್ಟಿಕಲ್ ಆಗಿರುವಂತಹ ದಿನ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ, ಚಾಮುಂಡೇಶ್ವರಿ ತಾಯಿಯನ್ನ ಆರಾಧನೆ ಮಾಡಿ, ಯಾವುದಾದ್ರೂ ಒಂದು ಶಕ್ತಿ ದೇವತೆಯನ್ನ ಈ ದಿನ ವಿಶೇಷವಾಗಿ ಪೂಜೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಅದರಲ್ಲೂ ವಾಕ್ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಚಂದ್ರ ಇರ್ತಾನೆ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇಲ್ಲ. ನಿಮ್ಮ ಒಂದು ಯೋಜನೆಗೆ, ನಿಮ್ಮ ಒಂದು ಸ್ವೇಚ್ಛಾಚಾರಕ್ಕೆ ಬೇಕಾದಂತಹ ಹಣದ ಒಂದು ಅನುಕೂಲ ಇಲ್ಲ. ಹಾಗಾಗಿನೇ ಈ ದಿನ ತುಂಬಾ ನಿರ್ಬಂಧದಲ್ಲೇ ವ್ಯವಹಾರವನ್ನ ಮಾಡಬೇಕಾಗತ್ತೆ. ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸಬೇಕು, ಹಣ ಇಲ್ಲದೆ ಕೆಲಸಗಳನ್ನು ಮಾಡಬೇಕು ಅಂತ ಒಂದು ಪರಿಸ್ಥಿತಿ ಈ ದಿನ ನಿಮಗೆ ಬರುತ್ತೆ. ಆದರೂ ಕೂಡ ನಿಮ್ಮ ಒಂದು ವ್ಯವಹಾರ ಜ್ಞಾನದಿಂದ, ನಿಮ್ಮ ಅನುಭವದಿಂದ ಈ ದಿನ ಬೇಕಾದಂತಹ ಒಂದು ಹಣದ ನಿರ್ವಹಣೆಯನ್ನ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದಕ್ಕೂ ಕೂಡ ಚಿಂತೆ ಇಲ್ಲ.
ಕೆಲಸಗಳು ಮುಂದುವರೆದ್ರೂ ಆಯ್ತು, ಕೆಲಸಗಳು ಅಲ್ಲೇ ನಿಂತರೂ ಆಯ್ತು, ಅಥವಾ ಒಂದು ಕೆಲಸಕ್ಕೆ ಬದಲಾಗಿ ಮತ್ತೊಂದು ಕೆಲಸವನ್ನ ಆರಂಭ ಮಾಡಿದ್ರೂ ಆಯ್ತು. ಒಟ್ಟಾರೆ ಈ ದಿನ ನೀವು ತುಂಬಾ ಎಂಗೇಜ್ಡ್ ಆಗಿರ್ತೀರಿ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆ, ಶಕ್ತಿ, ಸಾಮರ್ಥ್ಯ ಏನಿದೆ ಅದನ್ನ ಸ್ವಂತದ ಪ್ರಯೋಜನಕ್ಕಾಗಿ ಬಳಸ್ಕೊಂಡ್ಬಿಡಿ. ಅತ್ಯುತ್ತಮವಾದಂತಹ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಈ ದಿನ ನಿಮಗೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಕೆಲವೊಂದು ಆಶ್ಚರ್ಯಕರವಾದಂತಹ ಘಟನೆಗಳು ಎದುರಾಗುವಂತಹ ಸಂಭವ ಕೂಡ ಇದೆ. ಆದರೆ ಇಂತಹ ಸನ್ನಿವೇಶಗಳಿಂದಲೇ ಈ ದಿನ ನೀವು ವಿಚಲಿತರಾಗ್ತೀರಿ. ಹಾಗಾಗಿ ಏನೇ ಆದರೂ ಬಹಳ ಸರಳವಾಗಿ ತೆಗೆದುಕೊಳ್ಳಿ, ಲೈಟ್ ಆಗಿ ತೆಗೆದುಕೊಳ್ಳಿ. ಆ ಒಂದು ವಿದ್ಯಮಾನಗಳನ್ನೇ ಸೀರಿಯಸ್ ಆಗಿ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಆಹಾರ ವಿಹಾರಾದಿಗಳ ಕಡೆ ಹೆಚ್ಚಿನ ಆದ್ಯತೆ ಕೊಡಿ, ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತುಂಬಾ ಸಂತೋಷದ ದಿನ, ಅನುಕೂಲಕರವಾದಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಪರಿಪೂರ್ಣವಾದಂತಹ ಒಂದು ಜ್ಞಾನ ಇದೆ. ಎಲ್ಲವೂ ಕೂಡ ನಿಮ್ಮ ತಿಳುವಳಿಕೆಯಿಂದಲೇ ಮಾಡುವಂಥದ್ದು. ಹಾಗಾಗಿ ಈ ದಿನ ಯಾವುದೇ ನಷ್ಟ ಆದರೂ ಕೂಡ ಅದು ನಿಮ್ಮ ಅನುಭವದ ಕೊರತೆಯಿಂದ ಉಂಟಾಗುವಂಥದ್ದು. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳು ಕೂಡ ತುಂಬಾ ಅಡ್ವೆಂಚರಸ್ ಆಗೇ ಇರಿಯುತ್ತೆ, ಚೆನ್ನಾಗಿ ನಡೆಯುತ್ತೆ. ಹಾಗಾಗಿನೇ ಈ ದಿನ ತುಂಬಾ ಆಶ್ಚರ್ಯಕರವಾಗಿರುವಂತಹ, ಅನಿರೀಕ್ಷಿತಕರವಾಗಿರುವಂತಹ ಕೆಲವೊಂದು ಫಲಿತಾಂಶಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಬದಲಾವಣೆಗಳನ್ನ ಬಯಸುವಂಥವ್ರು ನೀವು. ಏನೋ ಒಂದು ಜೀವನದಲ್ಲಿ ಮಾರ್ಪಾಟಾಗಬೇಕು, ಇರುವಂತಹ ಒಂದು ಜೀವನಕ್ಕೆ ನೀವು ಒಂದು ಒಳ್ಳೆಯ ಬ್ರೇಕ್ ಥ್ರೂ ಅನ್ನು ಕೊಡಬೇಕು. ಇಂತಹ ವಿಚಾರಗಳಲ್ಲಿ ಈ ದಿನ ಆಸಕ್ತಿ ಇದೆ. ನಿಮ್ಮ ಆಸಕ್ತಿಯಂತೆಯೇ ಈ ದಿನ ಕೆಲಸಗಳು ನಡೆಯುತ್ತೆ. ಹಾಗೆ ಈ ದಿನ ಹಳೆಯ ಒಂದು ಸಾಲ ವಸೂಲಿ ಇರಬಹುದು, ಹಣಕಾಸಿನ ಸಮಸ್ಯೆಗಳಿರ್ಬೋದು, ಇಂಥದ್ದನ್ನ ಬಗೆಹರಿಸಿಕೊಳ್ಳಿಕ್ಕೂ ಕೂಡ ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿರುದ್ಯೋಗಿಗಳಿಗೆ ನಿಮ್ಮ ಸಹೋದ್ಯೋಗಿಗಳ ಅಥವಾ ಹಿರಿಯರ ಕೃಪೆಯಿಂದ ಒಳ್ಳೆಯ ಒಂದು ಸನ್ನಿವೇಶ ಇದೆ. ಹಾಗೆ ನಾಳೆ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ಳಬಹುದಾದಂತಹ ಕೆಲವೊಂದು ಸನ್ನಿವೇಶಗಳ ಬಗ್ಗೆ ಈ ದಿನ ಪೂರ್ವ ಪರಿಚಯ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಕಾರ್ಯಗಳು ನಿರಾಯಾಸವಾಗಿ ಪೂರ್ಣಗೊಂಡಾಗ ಮತ್ತೆ ಕೆಲಸಗಳನ್ನು ಮಾಡುವಂತಹ ಉತ್ಸಾಹ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ದಿನ ನೀವು ತುಂಬಾ ಎನರ್ಜೆಟಿಕ್ ಆಗಿರ್ತೀರಿ. ಕೆಲಸ ಕಾರ್ಯಗಳನ್ನ ಬಹಳ ಚಾಕಚಕ್ಯತೆಯಿಂದ ಮುಂದುವರಿಸುವಂತದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬಾ ಅನುಕೂಲತೆಗಳಿರುವಂತಹ ದಿನ, ಪ್ರಗತಿದಾಯಕವಾದಂತಹ ದಿನ, ಗೌರವ ಪ್ರತಿಷ್ಠೆಗಳು ಹೆಚ್ಚಾಗುವಂತಹ ದಿನ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಈ ದಿನ ವ್ಯಯಸ್ಥಾನದಲ್ಲಿರ್ತಾನೆ, 12ನೇ ಮನೆಯಲ್ಲಿದ್ದಾನೆ. ಹಾಗಾಗಿನೇ ಈ ದಿನದ ವಾತಾವರಣ ಸ್ವಲ್ಪ ಕ್ಲಿಷ್ಟಕರವಾಗಿರುವಂತಹ ವಾತಾವರಣ. ಅಷ್ಟೊಂದು ಈಸಿ ಅಲ್ಲ, ಅಷ್ಟೊಂದು ಸುಲಭ ಅಲ್ಲ. ನಂಬಿದವರೇ ಕೈ ಕೊಡುವಂತಹ ಸಂದರ್ಭಗಳಿರುತ್ತೆ. ಹಾಗೆ ಈ ದಿನ ನಿಮ್ಮ ನಿರೀಕ್ಷೆ ಹುಸಿಯಾಗುವಂಥದ್ದು. ಹಾಗಾಗಿನೇ ಯಾವುದೇ ಒಂದು ಕೆಲಸ ಕಾರ್ಯಗಳಿಂದ ಅಥವಾ ಯಾವುದೇ ವ್ಯಕ್ತಿಯಿಂದ ಏನನ್ನೂ ಕೂಡ ಈ ದಿನ ಬಯಸಬೇಡಿ. ಹಾಗೆ ಈ ದಿನ ಆದಷ್ಟು ಈ ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ನೀವು ತಿಳಿದು ಮಾಡಿರುವಂತಹ, ತಿಳಿಯದೇ ಮಾಡಿರುವಂತಹ ತಪ್ಪುಗಳ ಮೇಲೆ ಈ ದಿನ ನಿಮ್ಮ ಒಂದು ವ್ಯಕ್ತಿತ್ವ ನಿಷ್ಕರ್ಷೆಯಾಗತ್ತೆ. ಹಾಗೆ ಈ ದಿನ ನೀವು 99 ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಕೂಡ ಯಾವುದೋ ಒಂದು ಅಚಾತುರ್ಯದಿಂದ ಆಗಿರುವಂತಹ ಒಂದು ಕೆಲಸ ಏನಿದೆ ಅದು ಹೈಲೈಟ್ ಆಗುತ್ತೆ. ಇದು ನಿಮ್ಮ ಒಂದು ಕೀರ್ತಿ ಸ್ಥಾನಮಾನಕ್ಕೆ ಚ್ಯುತಿ ತರುವಂಥದ್ದು. ಹಾಗಾಗಿ ನಿಮ್ಮ ಗೌರವ ಸಂಪಾದನೆ ಅಥವಾ ನಿಮ್ಮ ವ್ಯಕ್ತಿತ್ವವನ್ನು ಹಾಗೆ ಉಳಿಸಿಕೊಳ್ಳುವಂಥದ್ದು ಇದು ನಿಮಗೆ ತುಂಬಾ ಚಾಲೆಂಜಿಂಗ್ ಆಗಿರುವಂತಹ ಕೆಲಸ ಈ ದಿನ. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವರೊಂದಿಗೂ ಕೂಡ ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ಆಗುತ್ತೆ, ವಿವಾದಗಳು ಉಂಟಾಗುತ್ತೆ. ಆದಷ್ಟು ಇಂಥ ಒಂದು ಸನ್ನಿವೇಶವನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಅದಕ್ಕೆ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇದ್ರೆ ತುಂಬಾ ಉತ್ತಮ. ಇನ್ನು ಈ ದಿನ ನಿಮಗೆ ಚಂಚಲವಾಗಿರುವಂತಹ ಮನಸ್ಸು,
ಮನಸ್ಸು ನಿಯಂತ್ರಣದಲ್ಲಿಲ್ಲ, ಸ್ಥಿಮಿತದಲ್ಲಿಲ್ಲ. ಹಾಗಾಗಿನೇ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಹಾಗೆ ವ್ಯಕ್ತಿಗಳನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಇದು ನಿಮ್ಮ ಒಂದು ಮುಂದಿನ ಬೆಳವಣಿಗೆಗೆ ಪರಿಣಾಮವನ್ನು ಬೀರುವಂಥದ್ದು. ಹಾಗೆ ಈ ದಿನ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ, ಆರೋಗ್ಯದ ಕಡೆ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ದೂರದ ಪ್ರಯಾಣಗಳೇನಾದರೂ ಇದ್ರೆ ಅದನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನ ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 11ನೇ ಮನೆ. ಹಾಗಾಗಿನೇ ಗ್ರಹ ಸ್ಥಾನಗಳು ತುಂಬಾ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಇಚ್ಛೆ ನೆರವೇರುತ್ತೆ, ನಿಮ್ಮ ಆಸೆ ಪೂರೈಸಲ್ಪಡುತ್ತೆ. ಹಾಗೆ ನೀವು ಹಿಡಿದಂತಹ ಕೆಲಸ ಕಾರ್ಯಗಳೇನಿದೆ ಅದು ಕೂಡ ನಿಮಗೆ ತುಂಬಾ ಯಶಸ್ಸನ್ನು ತರುವಂಥದ್ದು, ತುಂಬಾ ಉತ್ಸಾಹವನ್ನು ತರುವಂಥದ್ದು. ಹಾಗೆ ಈ ದಿನ ಪ್ರಮುಖವಾದಂತಹ ಯೋಜನೆಗಳನ್ನ ಕಾರ್ಯಗತಗೊಳಿಸ್ತೀರಿ. ಇದು ನಿಮ್ಮ ಒಂದು ಪ್ರತಿಭೆಯನ್ನ, ನಿಮ್ಮ ಸಾಮರ್ಥ್ಯವನ್ನ ಎತ್ತಿ ತೋರಿಸುವಂತಹ ಒಂದು ಪ್ರಯತ್ನ ಇದು. ಹಾಗೆ ಈ ದಿನ ನಿಮ್ಮ ಕಾರ್ಯಶೀಲತೆ, ನಿಮ್ಮ ಒಂದು ಸಮಯ ಪ್ರಜ್ಞೆ ಇದು ಗುರುತಿಸಲ್ಪಡುತ್ತೆ. ಇದರಿಂದ ಪ್ರಶಂಸೆಗೆ ಪಾತ್ರರಾಗುವಂತಹ ಸಾಧ್ಯತೆಗಳು ಕೂಡ ತುಂಬಾ ಇರುತ್ತೆ. ಹಾಗಾಗಿನೇ ಈ ದಿನ ತುಂಬಾ ಉತ್ಸಾಹದಲ್ಲೇ, ಲವಲವಿಕೆಯಿಂದಲೇ ಕೆಲಸಗಳನ್ನು ಆರಂಭ ಮಾಡ್ತೀರಿ, ಅಷ್ಟೇ ಉತ್ಸಾಹದಿಂದಲೇ ಅದನ್ನ ಪೂರ್ಣಗೊಳಿಸ್ತೀರಿ. ಇದು ನಿಮ್ಮ ಒಂದು ಕಂಪ್ಲೀಟ್ನೆಸ್ ಅನ್ನ, ನಿಮ್ಮ ಒಂದು ದೂರದರ್ಶಿತ್ವವನ್ನು ತಿಳಿಸುವಂತಹ ಪ್ರಯತ್ನ ಇದು. ಹಾಗೆ ಈ ದಿನ ಕೆಲಸದ ನಿರ್ವಹಣೆ ಸಂದರ್ಭದಲ್ಲಿ ಒಂದು ಪ್ರಯಾಣವನ್ನ ಮಾಡಬೇಕಾಗಬಹುದು. ಆ ಪ್ರಯಾಣ ಕೂಡ ನಿಮಗೆ ಶುಭವನ್ನ, ಲಾಭವನ್ನ ತರುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಸಣ್ಣ ಪುಟ್ಟ ವಿಚಾರಗಳು, ಸಮಸ್ಯೆಗಳು ಬಂದ್ರೆ ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಏಕೆಂದ್ರೆ ನೀವು ಮಾಡಬೇಕಾಗಿರುವಂತಹ ದೊಡ್ಡ ದೊಡ್ಡ ಕೆಲಸಗಳು ಇನ್ನೂ ಬಾಕಿ ಇದೆ, ಗುರುತರವಾಗಿರುವಂತಹ ಕೆಲಸಗಳಿದೆ. ಹಾಗಾಗಿ ಈ ಸಣ್ಣ ವಿಚಾರಕ್ಕೆ ನೀವು ಮನಸ್ಸನ್ನ ಕೊಟ್ಟು ನಿಮ್ಮ ಎನರ್ಜಿಯನ್ನ ಅಲ್ಲಿ ವೇಸ್ಟ್ ಮಾಡಿಕೊಳ್ಬೇಡಿ. ಹಾಗೆ ಈ ದಿನದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ವಿದ್ಯಮಾನಗಳೇನಾದರೂ ಬಂದ್ರೆ, ಅಂಥ ಒತ್ತಡ ಏನಾದರೂ ಬಂದ್ರೆ ಅದರಿಂದ ಸ್ವಲ್ಪ ನೀವು ಹೊರಬರಬೇಕಾಗತ್ತೆ. ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಮ ನೆಚ್ಚಿನ ದೇವರನ್ನ, ಭಗವಂತನನ್ನ ದರ್ಶನ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ಶಿವ ಪಾರ್ವತಿಯರನ್ನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ, ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇದ್ರೂ ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸ್ತೀರಿ. ಯಾವ ಗುರಿಯನ್ನು ತಲುಪಬೇಕೋ ಅದನ್ನ ಬಹಳ ವಿಶೇಷ ರೀತಿಯಲ್ಲಿ ಕಡಿಮೆ ಅವಧಿಯಲ್ಲೇ ಗುರಿಯನ್ನು ತಲುಪುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸಾಂಸಾರಿಕ ಬದುಕಿನಲ್ಲಿ ಕೆಲವೊಂದು ಉತ್ತಮವಾದಂತಹ ಬದಲಾವಣೆಗಳು ಆಗುವಂಥದ್ದು. ಇದು ಧನಾತ್ಮಕವಾದಂತಹ ಒಂದು ಬದಲಾವಣೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಕೈಗೊಳ್ಳುವಂತಹ ನಿರ್ಧಾರ ಆಗಲಿ, ನೀವು ಇನ್ವೆಸ್ಟ್ ಮಾಡುವಂತಹ ಹಣದ ವಿಚಾರವಾಗಲಿ ಬಹಳ ಪ್ರಬುದ್ಧವಾದಂತಹ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಹಾಗೆ ಈ ದಿನ ನಿಗದಿತ ಸಮಯಕ್ಕೆ ಕೆಲಸಗಳು ಪೂರ್ಣ ಆಗೋದ್ರಿಂದ ನಿಮಗೆ ಟೈಮ್ ಸೆನ್ಸ್ ಬಹಳ ಚೆನ್ನಾಗಿದೆ. ಟೈಮ್ ಈಸ್ ಮನಿ, ಅದು ನಿಮಗೆ ಗೊತ್ತಾಗಿದೆ. ಇನ್ನು ವಿಶೇಷವಾಗಿ ಈ ದಿನ ಹೊಸ ಅಧ್ಯಯನಗಳಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳುವಂಥದ್ದು, ಅದರಲ್ಲಿ ತುಂಬಾ ಆಸಕ್ತಿದಾಯಕವಾದಂತಹ ಕುತೂಹಲಕಾರಿಯಾಗಿರುವಂತಹ ಘಟನೆಗಳು ಕೂಡ ನಡೆಯುತ್ತೆ. ಹಾಗೆ ಬಹಳ ವಿಶೇಷತೆ ಅಂತ ಹೇಳಿದ್ರೆ ನೀವು ಕೆಲವೊಂದು ಪ್ರಯತ್ನಗಳಲ್ಲಿ ಅಲ್ಪ ಯಶಸ್ಸನ್ನು ಗಳಿಸ್ತೀರಿ, ಅಲ್ಪ ಲಾಭ ಇದೆ. ಆದರೆ ಅದಕ್ಕೆ ಚಿಂತೆ ಮಾಡಬೇಡಿ, ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತಾ ಇರಿ. ಇನ್ನು ವಿಶೇಷವಾಗಿ ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾಗುವಂತಹ ಸಂಭವ ಜಾಸ್ತಿ ಇದೆ. ಇನ್ನು ಸ್ನೇಹಿತರಿಗಾಗಿ, ಬಂಧುಗಳಿಗಾಗಿ ಈ ದಿನ ಸ್ವಲ್ಪ ವೆಚ್ಚ ಮಾಡುವಂತಹ ಸಂದರ್ಭ ಕೂಡ ಇದೆ. ಆದಷ್ಟು ಇದನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಯಾವುದೇ ವಿಚಾರದಲ್ಲಿ ನಿಮ್ಮ ವಿರೋಧಿಗಳ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಬಂದ್ರೆ ಅದನ್ನ ಆದಷ್ಟು ಬೇಗ ತಣ್ಣಗಾಗಿಸುವಂತಹ ಒಂದು ಪ್ರಯತ್ನ ಮಾಡಿ. ಏಕೆಂದ್ರೆ ಈ ದಿನದ ಪ್ರಯತ್ನಕ್ಕೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ
ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಒಂದು ಪ್ರಯತ್ನದಲ್ಲಿ ಕೆಲವೊಂದು ನ್ಯೂನತೆಗಳು ಇರುತ್ತೆ, ಕೆಲವೊಂದು ಡಿಫೆಕ್ಟ್ಸ್ ಇರುವಂಥದ್ದು. ಹಾಗಾಗಿನೇ ಕೆಲಸ ಪೂರ್ಣ ಆಗಲ್ಲ, ಬಂದರೂ ಕೂಡ ಫಲಿತಾಂಶ ನಿಮಗೆ ಫೇವರಬಲ್ ಆಗಿರಲ್ಲ. ಹಾಗಾಗಿ ಏನೋ ಒಂದು ಕೆಲಸ ಮಾಡಬೇಕಲ್ಲ ಅನ್ನುವಂಥ ಒಂದು ಕಾಟಾಚಾರಕ್ಕೆ ಈ ದಿನ ಕೆಲಸಗಳು ಆಗುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅಷ್ಟೊಂದು ಯಶಸ್ವಿಯಾಗಲ್ಲ, ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಇರಲ್ಲ. ಆದ್ದರಿಂದಲೇ ಯಾವುದೇ ನಿರ್ಧಾರಕ್ಕೆ ಈ ದಿನ ಕೈ ಹಾಕಬೇಡಿ. ಹಾಗೆ ಯಾವುದೇ ಒಂದು ವಸ್ತು ಖರೀದಿ ಮಾಡುವಂತಹ ಒಂದು ಭರವಸೆಯನ್ನು ಕೂಡ ಇಟ್ಕೊಳ್ಬೇಡಿ. ಅಲ್ಲೂ ಖರೀದಿಯಲ್ಲೂ ಕೂಡ ನಿಮಗೆ ಸ್ವಲ್ಪ ಮೋಸ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ವ್ಯಕ್ತಿಗಳನ್ನ ನೀವು ಸರಿಯಾಗಿ ಜಡ್ಜ್ ಮಾಡಲ್ಲ. ಯಾವುದೋ ಒಂದು ದೃಷ್ಟಿಯಿಂದ, ಒಂದು ಆಂಗಲ್ ಇಂದ ಮಾತ್ರ ವ್ಯಕ್ತಿಗಳನ್ನ ನೋಡ್ತೀರಿ, ಅವರಲ್ಲಿರುವಂತಹ ಸಾಧಕ ಬಾಧಕಗಳನ್ನ ಗುರುತಿಸ್ಕೊಳ್ತೀರಿ. ಆದರೆ ಇದು ತಪ್ಪಾದಂತಹ ಒಂದು ಅಳತೆಗೋಲು. ಅದನ್ನು ಬಿಟ್ಟು ಸಮಗ್ರವಾಗಿ, ಸಮರ್ಥವಾಗಿ ವ್ಯಕ್ತಿಗಳನ್ನು ನೀವು ಅಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಯಾವ ವ್ಯಕ್ತಿಯಿಂದ ಯಾವ ಅನುಕೂಲ ಇದೆ, ಅನಾನುಕೂಲ ಇದೆ, ಅವರ ಜೊತೆಯಲ್ಲಿ ಈ ಒಂದು ರಿಲೇಶನ್ಶಿಪ್ ಅನ್ನು ಇಟ್ಕೊಳ್ಳೋದ್ರಿಂದ ಎಷ್ಟರ ಮಟ್ಟಿಗೆ ಅದು ನಿಮಗೆ ಸರಿ ಹೊಂದುತ್ತೆ ಇತ್ಯಾದಿ ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಈ ದಿನ ನೀವು ಗಮನಿಸಿ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ಸ್ನೇಹಿತರು ಬೇಕು, ಅವರಿಂದ ಸಹಾಯವನ್ನು ಯಾವ ರೀತಿಯಲ್ಲಿ ಪಡ್ಕೊಳ್ಬಹುದು ಅನ್ನುವಂತಹ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿನೇ ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡಾಗ ಮಾತ್ರ ಆ ವ್ಯಕ್ತಿಯ ಬೆಲೆ ಗೊತ್ತಾಗುತ್ತೆ ಅನ್ನುವಂತಹ ಮಾತು ಹಿರಿಯರು ಏನು ಹೇಳ್ತಾರೆ, ಅದು ನಿಮಗೆ ಸಂಪೂರ್ಣವಾಗಿ ಅನುಭವಕ್ಕೆ ಬರುವಂಥದ್ದು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸ್ಪರ್ಧೆಗೆ ಇಳಿಬೇಡಿ, ಪೈಪೋಟಿ ಬೇಡ, ಅಗ್ರೆಸಿವ್ ನೇಚರ್ ಬೇಡ. ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂತಹ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಮಿಶ್ರ ಫಲಗಳು ಈ ದಿನ ಇರುವಂಥದ್ದು. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂತಹ ಸಂದರ್ಭದಲ್ಲೇ ನಿಮಗೆ ಸ್ವಲ್ಪ ಆಘಾತ ಎದುರಾಗುವಂಥದ್ದು ಇದೆ. ಈ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ತುಂಬಾ ಇದೆ. ಹಾಗಾಗಿನೇ ಒಂದು ಕೆಲಸವನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಒಂದು ಸಲ ಕೆಲಸ ಆರಂಭ ಆಗಿಬಿಟ್ರೆ ಅದು ಹೇಗೋ ಮುಂದುವರಿಯುತ್ತೆ, ಆದರೆ ಆರಂಭ ಮಾಡುವಂಥದ್ದೇ ಒಂದು ಪ್ರಶ್ನೆ, ಅದೇ ನಿಮ್ಮ ಒಂದು ಚಾಲೆಂಜ್ ಅದು. ಇನ್ನು ಈ ದಿನದಲ್ಲಿ ನೀವು ಸಂತೋಷವಾಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತಲಿನವರು ಕೂಡ ಸಂತೋಷವಾಗಿ ಇರಬೇಕು. ಆಗ ಮಾತ್ರ ಅದರ ಒಂದು ರಿಫ್ಲೆಕ್ಷನ್ ನಿಮ್ಮ ಮೇಲೆ ಬೀಳುತ್ತೆ. ಹಾಗಾಗಿ ಈ ದಿನ ನೀವು ಒಬ್ಬರು ವೈಯಕ್ತಿಕವಾಗಿ ಆರೋಗ್ಯವಾಗಿದ್ದು, ಸಂತೋಷವಾಗಿದ್ದು, ನೆಮ್ಮದಿಯಾಗಿದ್ದರೆ ಸಾಲದು. ನಿಮ್ಮ ಸುತ್ತಮುತ್ತಲಿನವರು, ಅವರು ಕುಟುಂಬಸ್ಥರೇ ಇರ್ಬೋದು, ಪ್ರೀತಿಪಾತ್ರರೇ ಇರ್ಬೋದು, ನಿಮ್ಮ ನೆಂಟರೇ ಇರ್ಬೋದು, ಬಂಧುಗಳೇ ಇರ್ಬೋದು, ಅಥವಾ ಸ್ನೇಹಿತರೇ ಇರ್ಬೋದು, ಅವರು ಕೂಡ ಈ ಸಂದರ್ಭದಲ್ಲಿ ಸಂತೋಷವಾಗಿದ್ದಾಗ ಅದನ್ನು ಹಂಚಿಕೊಳ್ಳಲಿಕ್ಕೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತಾಗುತ್ತೆ. ಆದರೆ ಅಂತಹ ಅವಕಾಶಕ್ಕಾಗಿ ಈ ದಿನ ನಾಳೆ ನೀವು ಕಾಯಬೇಕಾಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಅನಿರೀಕ್ಷಿತವಾಗಿ ಬರುವಂತಹ ಬಂಧುಗಳಿಂದ ವೆಚ್ಚಗಳು ಜಾಸ್ತಿ ಆಗುವಂತಹ ಸಂದರ್ಭ ಇದೆ. ಹಾಗೆ ಎಲ್ಲ ಕಡೆಯಿಂದ ಬರ್ತಾ ಇದ್ದಂತಹ ಆದಾಯ ಏಕಾಏಕಿ ಒಮ್ಮಿಂದೊಮ್ಮೆಲೆ ಒಂದು ರೀತಿಯಲ್ಲಿ ಹಾಲ್ಟ್ ಆಗುವಂಥದ್ದು, ಬರುವಂತಹ ಆದಾಯ ಬರಲ್ಲ. ಇದರಿಂದ ಕೂಡ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ನೀವು ಕಷ್ಟಪಟ್ಟು ಮಾಡಿರುವಂತಹ ಕೆಲಸದ ಫಲ 3ನೇಯವರ ಪಾಲಾಗುತ್ತೆ. ಇನ್ನು ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ. ವಾಹನದಿಂದ ಈ ದಿನ ಅಲ್ಪ ಸ್ವಲ್ಪ ವೆಚ್ಚಗಳು ಆಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ. ಶಿವನ ಪರಿವಾರ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆ. ಬಹಳ ವಿಶೇಷವಾಗಿ ಈ ದಿನದ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತೆ. ನಿಮ್ಮ ವೈಯಕ್ತಿಕ ಬದುಕಿರ್ಬೋದು, ಸಾಂಸಾರಿಕ ಬದುಕಿರ್ಬೋದು, ಇದರಲ್ಲೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಇದೆ, ಒಳ್ಳೆಯ ಅನುಭವ ಇದೆ. ಹಾಗೆ ಈ ದಿನ ಅಪರೂಪಕ್ಕೆ ನೀವು ಬಹಳ ವಿಚಾರಪೂರ್ವಕವಾಗಿ ಮಾತಾಡುವಂಥದ್ದು ಕೂಡ ಇದೆ. ಹಾಗಾಗಿ ದೊಡ್ಡವರ ರೀತಿಯಲ್ಲಿ, ಎಷ್ಟೋ ಅನುಭವವನ್ನು ಪಡೆದಿರುವಂತಹವರ ರೀತಿಯಲ್ಲಿ ಈ ದಿನ
ಕೆಲವೊಂದು ವಿಚಾರಗಳಲ್ಲಿ ಸೂಚನೆ ಸಲಹೆಗಳನ್ನು ನೀಡುವಂಥದ್ದು ಕೂಡ ಇದೆ. ಆದರೆ ಎಷ್ಟು ಜನ ನಿಮ್ಮ ಸಲಹೆಯನ್ನು ಕೇಳಿಸ್ಕೊಳ್ತಾರೆ ಅದರ ಮೇಲೆ ನಿಮ್ಮ ತೀರ್ಮಾನ ಇರಲಿ. ಇನ್ನು ಈ ದಿನದಲ್ಲಿ ಉದ್ಯೋಗದ ಒಂದು ಪ್ರಯತ್ನಗಳು ಸ್ವಲ್ಪ ಚುರುಕಾಗಬೇಕು. ಯಾಕೆಂದ್ರೆ ಈಗಾಗಲೇ ನೆನೆಗುದಿಗೆ ಬಿದ್ದಿರುವಂತಹ ಈ ಉದ್ಯೋಗದ ವಿಚಾರ ಮುನ್ನೆಲೆಗೆ ಬರಬೇಕು. ಅದಕ್ಕಾಗಿ ಸ್ವಲ್ಪ ಕಸರತ್ತು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಆತ್ಮೀಯ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಾಮರಸ್ಯದಿಂದ ಹೊಂದಾಣಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ನಿಮಗೆ ಬೇಕಾಗಿರುವಂತಹ ಕೆಲವೊಂದು ವಿಚಾರಗಳಿದೆ. ಹಾಗೆ ಈ ದಿನ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಿಗೆ ಬೇಕಾಗಿರುವಂತಹ ಒಂದು ಸಹಾಯ ಇದೆ, ಸಪೋರ್ಟ್ ಇದೆ. ಇಂಥದ್ದನ್ನು ಪಡ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದ ವ್ಯಾಪಾರ ವ್ಯವಹಾರಗಳು ನಿಮ್ಮ ಆದಾಯ ತೃಪ್ತಿಕರವಾಗಿರುತ್ತೆ. ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಕಡೆಯಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಭರವಸೆ ಸಿಕ್ಕತ್ತೆ. ಹಣಕಾಸಿನ ನೆರವು ಕೂಡ ಲಭ್ಯವಾಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸಮಸ್ಯೆ ಇದ್ರೆ ಅದಕ್ಕೆ ಪರ್ಯಾಯವಾದಂತಹ ಆಲೋಚನೆಗಳನ್ನು ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಬೆಳವಣಿಗೆ ನಿಮಗೆ ತುಂಬಾ ಸಂತೋಷವನ್ನು ತರುವಂಥದ್ದು, ಹೊಸ ಹೊಸ ಅವಕಾಶಗಳನ್ನು ತರುವಂಥದ್ದು, ಒಟ್ಟಾರೆ ಬಹಳ ಉತ್ತಮವಾದಂತಹ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ದಿನ ಇದು ನಿಮಗೆ. ಹಾಗೆ ಈ ದಿನದಲ್ಲಿ ಅಡಚಣೆಗಳು ನಿವಾರಣೆಯಾಗುತ್ತೆ. ಮಹಾಗಣಪತಿ ಆರಾಧನೆಯಿಂದ ಗಣಪತಿಗೆ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ 6ರಲ್ಲಿ ಚಂದ್ರ ಇದ್ದಾಗ ನಿಮ್ಮ ವೈರಿಗಳು ನಿಮ್ಮಿಂದ ದೂರ ಇರ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥವರು ಈ ದಿನ ತೀರಾ ಕಡಿಮೆ ಇರುವಂಥವರು. ಹಾಗೆ ಈ ದಿನ ನಿಮ್ಮ ಕೆಲಸದಲ್ಲಿ ಕ್ಲಿಷ್ಟಕರವಾದಂತಹ ಸನ್ನಿವೇಶದಲ್ಲಿ ನಿಮ್ಮ ಕುಟುಂಬಸ್ಥರು ನಿಮ್ಮನ್ನು ಗಮನಿಸ್ತಾರೆ, ಸಂಪೂರ್ಣವಾಗಿ ಬೆಂಬಲಿಸ್ತಾರೆ. ಹಾಗಾಗಿ ಈ ದಿನದ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ನಿಮ್ಮ ನಿಯಂತ್ರಣಕ್ಕೆ ಬರುವಂತಹ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಅಡಚಣೆಗಳು ಇದ್ದೇ ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗಿಗಳಿಗೆ ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಮ ಸಹೋದ್ಯೋಗಿಗಳಿಂದ ಉತ್ತಮವಾದಂತಹ ಒಂದು ಸಹಕಾರ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗಬಹುದು, ಆದರೂ ಕೂಡ ಅದು ಪೂರ್ಣವಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನದ ಕೆಲಸದಲ್ಲಿ ನಿಮಗೆ ಉತ್ಸಾಹ, ಅದರಲ್ಲೂ ಸ್ತ್ರೀ ವರ್ಗದವರಿಂದ ಒಂದು ಪ್ರೇರೇಪಣೆ, ಜೊತೆಗೆ ಹಣಕಾಸಿನ ಲಾಭ, ಇವೆಲ್ಲವೂ ಕೂಡ ಈ ದಿನದಲ್ಲಿ ನಿಮಗೆ ಒಂದರ ಹಿಂದೆ ಒಂದು ಬರೋದ್ರಿಂದ ನಿಮ್ಮ ಯಶಸ್ಸು ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಗತಿಯ ದಾರಿ ಯಾವುದಿದೆ ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಿರಿ. ಈಗಾಗಲೇ ನಿಮ್ಮ ಒಂದು ಕನಸಿನ ಯೋಜನೆಗಳು ರೂಪುಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು, ಅದಕ್ಕೆ ಮೇಲಧಿಕಾರಿಗಳ ಒಂದು ಸಹಕಾರ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮಗೆ ವಿಶೇಷವಾದಂತಹ ಲಾಭವನ್ನು ತರುತ್ತೆ. ಜೊತೆಗೆ ಈ ಹಣದ ವಿಚಾರದಲ್ಲಿ ಸ್ವಲ್ಪ ಉಳಿತಾಯದ ಪ್ರವೃತ್ತಿಯನ್ನು ಸೇರಿಸಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಶಿವ ಪಾರ್ವತಿಯರನ್ನ ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚಂದ್ರ ಪಂಚಮದಲ್ಲಿದ್ದಾನೆ. ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿ ಈ ದಿನ ಮಕ್ಕಳಿದ್ರೆ ಮನೆಯಲ್ಲಿ ಅವರ ಜೊತೆ ಮನಸ್ತಾಪಗಳು ಆಗತ್ತೆ. ಮಕ್ಕಳ ವಿಚಾರವಾಗಿ ಈ ದಿನ ನಿಮಗೆ ನೆಮ್ಮದಿ ಇಲ್ಲ. ಹಾಗೆ ಈ ದಿನ ಯಾವುದೇ ಒಬ್ಬ ಸಂಬಂಧಿಯಾಗಲಿ ಅಥವಾ ತೀರದ ಬೇಕಾದಂತಹ ವ್ಯಕ್ತಿಯಾಗಲಿ ಅವರ ಜೊತೆಯಲ್ಲಿ ಮಾಡುವಂತಹ ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ನಿಮಗೆ ನಷ್ಟಗಳು ಉಂಟಾಗುತ್ತೆ. ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ ಅಂತ ಒಂದು ಸ್ಥಿತಿ ಇದೆ. ಸ್ವಲ್ಪ ಜಾಗ್ರತೆ. ಆದರೆ ಈ ದಿನ ನೀವು ಹಣವನ್ನು ಇನ್ವೆಸ್ಟ್ ಮಾಡಿದ್ರೆ ಅಥವಾ ಕಳೆದು ಹೋಗಿರೋ ಹಣ ಅಂತ ಹೇಳಿ ಅದನ್ನು ಕೈ ಬಿಟ್ಟಿದ್ರೆ ಅದು ನಿಮಗೆ ಒಳ್ಳೆಯ ಫಲವನ್ನ ತಂದುಕೊಡುತ್ತೆ. ಹಾಗಾಗಿನೇ ಈ ದಿನ ಬರಬೇಕಾದಂತಹ ಹಣ ಏನೋ ಬರುತ್ತೆ, ಆದರೆ ಕೈಯಲ್ಲಿ ನಿಲ್ಲಲ್ಲ. ಅದಕ್ಕೆ 2ರಷ್ಟು ಖರ್ಚಾಗುವಂತಹ ಸಾಧ್ಯತೆ ತುಂಬಾ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ತುಂಬಾ ಮಂದಗತಿಯಲ್ಲಿ ನಡೆಯುತ್ತೆ. ಇಲ್ಲಿ ಅನುಭವಸ್ಥರ ಒಂದು ಸಲಹೆಯನ್ನ ಪಡ್ಕೊಳ್ಳುವಂಥದ್ದು ತುಂಬಾ ಉತ್ತಮ. ಆದರೆ ಆ ಒಂದು ಸಲಹೆಯನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಿಮಗೆ ಒಂದು ವ್ಯವಧಾನ ಇಲ್ಲ, ತಾಳ್ಮೆ ಇಲ್ಲ.
ಹಾಗಾಗಿ ಎಲ್ಲವೂ ಕೂಡ ನನಗೆ ತಿಳಿದಿದೆ ಅನ್ನುವಂಥ ಒಂದು ಭಾವನೆಯಲ್ಲಿ ಇರ್ತೀರಿ. ಇದರಿಂದ ಈ ದಿನ ನಿಮಗೆ ಪ್ರಯತ್ನಗಳಲ್ಲಿ ಅಷ್ಟೊಂದು ಫಲ ಸಿಗ್ತಾ ಇಲ್ಲ. ಇನ್ನು ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ಆ ಕೆಲಸದ ಬಗ್ಗೆನೇ ಬೇಸರ ವ್ಯಕ್ತವಾಗುವಂಥ ಸಾಧ್ಯತೆ ಕೂಡ ಇದೆ. ಇದನ್ನ ಬಹಳ ಚೆನ್ನಾಗಿ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಕೈಗೊಂಡ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗಲ್ಲ. ಇದರಿಂದ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಜೊತೆಗೆ ಸ್ವಲ್ಪ ಇನ್ಕನ್ವೀನಿಯನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಇನ್ನು ಯಾವುದೇ ರೀತಿಯ ಸ್ಪರ್ಧೆಗಳಿಗೆ, ಕ್ರೀಡೆಗಳಲ್ಲಾಗ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಾಗ್ಲಿ ಭಾಗವಹಿಸ್ತಾ ಇರುವಂತವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದ್ರೆ ಈ ದಿನ ನೀವು ಕೆಲಸದಲ್ಲಿ ತೊಡಗಿಸಿಕೊಂಡಾಗ ಮನಃಶಾಂತಿ ಅನ್ನುವಂಥದ್ದು ಇರಲ್ಲ. ಅದು ಇದ್ರೆ ಮಾತ್ರ ಈ ದಿನದ ವಿದ್ಯಮಾನಗಳು ನಿಮಗೆ ಸುಲಭವಾಗಿ ಸರಾಗವಾಗಿ ಮುಂದುವರಿಯುತ್ತೆ. ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಅದಕ್ಕಾಗಿಯೇ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನ ನೀವು ಯಾರನ್ನೂ ಕೂಡ ಅತಿಯಾಗಿ ನಂಬಬೇಡಿ. ನಂಬಿದ್ರೆ ಅಲ್ಲಿ ಮೋಸ ಹೋಗ್ತೀರಿ. ನಂಬಿಕೆ ದ್ರೋಹ ಉಂಟಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ವಿವಾದಗಳನ್ನ ಆದಷ್ಟು ಬೇಗ ರಾಜಿ ಮಾಡಿಕೊಳ್ಳುವಂಥದ್ದು ಉತ್ತಮ. ಈ ದಿನ ನಿಮ್ಮ ಕೋಪ ತಾಪವನ್ನು ನಿಯಂತ್ರಣ ಮಾಡಿಕೊಂಡು ಯಾರಿಗೆ ಯಾವ ಸಲಹೆಯನ್ನು ಕೊಡಬೇಕು ಅಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ನೀವು ಕೊಡಬೇಕಾಗತ್ತೆ. ಇನ್ನು ಈ ದಿನ ಸಮಾಜದಲ್ಲಿರುವಂತಹ ಹಿರಿಯರ ಜೊತೆಯಲ್ಲಿ ಪರಿಚಯಗಳು ಹೆಚ್ಚಾಗುತ್ತೆ. ಹಾಗೆ ಅವರಲ್ಲಿ ನಿಮ್ಮ ಒಂದು ಮಾತುಕತೆ, ಸಲಹೆಯನ್ನು ಪಡ್ಕೊಳ್ಳುವಂಥದ್ದು, ಇದನ್ನ ಬಹಳ ವಿಶೇಷ ರೀತಿಯಲ್ಲಿ ನಿಭಾಯಿಸ್ತೀರಿ. ಇನ್ನು ಈ ದಿನ ಹೊಸ ಹೊಸ ಅವಕಾಶಗಳೇನೋ ಸಿಕ್ಕತ್ತೆ. ಆದರೆ ಅದನ್ನು ಬಳಸ್ಕೊಳ್ಳಿಕ್ಕೆ ಮನಸ್ಸು ಅಷ್ಟೊಂದು ಪ್ರಫುಲ್ಲವಾಗಿಲ್ಲ, ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ಮಿಶ್ರ ಫಲಗಳು ಸಿಕ್ಕುವಂಥದ್ದಿದೆ. ಹಾಗೆ ಯಾರಿಂದ ಏನನ್ನೂ ಕೂಡ ಹೆಚ್ಚು ನಿರೀಕ್ಷೆಯನ್ನ ಮಾಡಬೇಡಿ. ನಿರೀಕ್ಷೆಗಳು ಕೂಡ ಹುಸಿಯಾಗುವಂತಹ ಸಾಧ್ಯತೆ ತುಂಬಾ ಇರುತ್ತೆ. ಹಾಗೆ ಈ ದಿನ ನಿಮಗೆ ಬರುವಂತಹ ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಳಿ. ಯಾಕೆಂದ್ರೆ ನೀವು ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೇ ಬೇರೆ ಬೇರೆ ವಿದ್ಯಮಾನಗಳು ಅಲ್ಲೇ ಘಟಿಸುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನ ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಹನುಮಾನ್ ಚಾಲೀಸನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.